ಈ ಕಾರ್ಯಕ್ರಮ ಯಾರು ಮಾಡಿದ್ರು? ಬಂಧುಗಳೇ, ಇವತ್ತು ಕರ್ನಾಟಕ ನಾಡಿನ ಎಲ್ಲ ನನ್ನ ಯುವಕರಿಗೆ, ಸ್ವತಂತ್ರ ಯೋಧರಿಗೆ, ನನ್ನ ತಾಯಂದಿರಿಗೆ, ಹಿರಿಯರಿಗೆ ಎಲ್ಲರೂ ಕೂಡ 70ನೇ 80ನೇ ವರ್ಷ 79 ತುಂಬಿ 80 ವರ್ಷಕ್ಕೆ ಇವತ್ತು ನಾವು ಕಾಲಿಟ್ಟಿದ್ದೇವೆ. 80 ವರ್ಷದ ಈ ಸ್ವತಂತ್ರದ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ನಾನು ಮೊದಲು ಶುಭಾಶಯಗಳನ್ನು ಅರ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಇದು ನವಯುಗ, ಇದು ನಿಮ್ಮ ಯುಗ, ಇದು ಯುವ ಕರ್ನಾಟಕ, ಇದು ನಿಮ್ಮ ಕರ್ನಾಟಕ, ಇದು ಯುವ ಬೆಂಗಳೂರು, ಇದು ನಿಮ್ಮ ಬೆಂಗಳೂರು. ಇವತ್ತು ಇಡೀ ದೇಶ ನಿಮ್ಮನ್ನ ನೋಡ್ತಾ ಇದೆ. ಫ್ರೀಡಂ ಹಬ್ಬ ಬರೀ ಹಬ್ಬಕ್ಕೆ ಸೀಮಿತವಾಗಿದ್ದಲ್ಲ. ಇದು ನಾವೆಲ್ಲರೂ ಕೂಡ ಬಹಳ ಸಂತೋಷದಿಂದ ನಮ್ಮ ಹಿರಿಯರು ಕೊಟ್ಟಂತ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಈ ಒಂದು ದೊಡ್ಡ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ವಿಶ್ವದ ಹೃದಯ ಬೆಂಗಳೂರು, ಬೆಂಗಳೂರಿನ ಹೃದಯ ವಿಧಾನಸೌಧ. ಆ ವಿಧಾನಸೌಧದಲ್ಲಿ ಈ ಹಬ್ಬವನ್ನ ನಾವೆಲ್ಲ ಬಹಳ ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದೇವೆ. ನಾನು ಸುಮಾರು ಲಕ್ಷಾಂತರ ಮಂದಿಗೆ ಇಲ್ಲಿಗೆ ಪ್ರವೇಶವನ್ನು ಕೊಡಕ್ಕೆ ಆಗಿಲ್ಲ. ನಾನು ಅವರೆಲ್ಲರ ಕ್ಷಮಾಪಣೆಯನ್ನ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಏಕೆಂದ್ರೆ ಇದನ್ನು ಮೊದಲನೇ ವರ್ಷ, ಮುಂದಿನ ವರ್ಷ ಮತ್ತು ಡಿಸೆಂಬರ್ನಲ್ಲಿ ಬೆಂಗಳೂರು ಹಬ್ಬವನ್ನ ಆಚರಣೆ ಮಾಡಬೇಕು ಅಂತೇಳಿ ಈಗಾಗಲೇ ಕೃಷ್ಣ ಬೈರೇಗೌಡರು ಅದಕ್ಕೆ ತಯಾರನ್ನ ಮಾಡಲಿಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಇನ್ನ ವಿವಿಧ ರೀತಿಯಲ್ಲಿ ನಿಮ್ಮೆಲ್ಲರ ಕಲೆ, ಸಾಹಿತಿ, ಕ್ರೀಡೆ ಇವಕ್ಕೆಲ್ಲ ಕೂಡ ಹೊಸ ದಿಕ್ಕನ್ನ ಕೊಡಬೇಕು ಅಂತ ಹೇಳಿ ಈಗಾಗಲೇ ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೇವೆ. ಬಹುಶಃ ಮುಂದಿನ ವರ್ಷ ಈ ಫ್ರೀಡಂ ಹಬ್ಬ ವಿಧಾನಸೌಧ ಏನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ, ಇನ್ನ ವ್ಯವಸ್ಥಿತ ರೀತಿಯಲ್ಲಿ ಇನ್ನ ಹೆಚ್ಚಿನ ಜನರಿಗೆ ಅವಕಾಶವನ್ನ ಕೊಡಬೇಕು ಅಂತೇಳಿ ಈಗಾಗಲೇ ಕಾರ್ಯಕ್ರಮವನ್ನ ರೂಪಿಸ್ತಾ ಇದ್ದೇವೆ. ಬಹುಶಃ ಇವತ್ತು ಒಂದು 15,000 ಮಂದಿಗೆ ಮಧ್ಯಾಹ್ನ ವಿಧಾನಸೌಧದಲ್ಲಿ ಪ್ರವೇಶ ಮಾಡಿ ಈ ಪ್ರಜಾಪ್ರಭುತ್ವದ ದೇಗುಲದಲ್ಲಿ ತಾವೆಲ್ಲ ಇರ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು, ಇದು ಪ್ರಜಾಪ್ರಭುತ್ವದ ದೇಗುಲದ ಮುಂದೆ ಸ್ವಾತಂತ್ರ್ಯದ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಹಿಂದೆ 25-30 ವರ್ಷ ಹಿಂದೆ ಅನೇಕರು ಯುವಕರು, ಹಿರಿಯರು ಎಲ್ಲ ಕೂಡ ಬಂದು ಈ ಜಾಗದಲ್ಲಿ ನಿಂತ್ಕೊಂಡು, ಕೂತ್ಕೊಂಡು, ಕಳ್ಳಕಾಯಿ ತಿನ್ಕೊಂಡು, ಫೋಟೋ ಹೊಡೆಸ್ಕೊಂಡು ಇದನ್ನ ನೆನಪಿನ ಭಾವಚಿತ್ರವನ್ನ ತೆಗೆದುಕೊಂಡು ಹೋಗ್ತಾ ಇದ್ರು. ಇವತ್ತು ನೀವೆಲ್ಲ ಬಂದು ಈ ಸಂಭ್ರಮದಲ್ಲಿ ಭಾಗಿಯಾಗಿದ್ದೀರಿ. ಇದು 12 ಗಂಟೆವರೆಗೂ ಕೂಡ ಅನೇಕ ಕಾರ್ಯಕ್ರಮವನ್ನ ಈಗಾಗಲೇ ನಾವು ರೂಪಿಸಿದ್ದೇವೆ. ಸ್ಟೇಜ್ ಬೈ ಸ್ಟೇಜ್ ಸುಮಾರು 7-8 ತಂಡ ನಿಮ್ಗೆ ಬಹಳ ಸಂತೋಷವಾಗಿ ಇಡಬೇಕು ಅಂತೇಳಿ ಇವತ್ತು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಇವತ್ತು ನಿಮ್ಮೆಲ್ಲರೂ ಕೂಡ ಈ ಸಂಭ್ರಮದಲ್ಲಿ ನೀವೆಲ್ಲ ಸಂತೋಷ ಪಡ್ತಾ ಇದ್ದೀರಿ. ಕೆಂಗಲ್ ಹನುಮಂತಯ್ಯನವರು ಕಟ್ಟಿದಂತ ಈ ಪ್ರಜಾ ದೇಗುಲದಲ್ಲಿ ನೀವು ನಾವೆಲ್ಲ ಸೇರಿರುವುದೇ ಒಂದು ದೊಡ್ಡ ಪುಣ್ಯ. ಇವತ್ತು ನಾನು ಭಾಷಣ ಮಾಡಕ್ಕೆ ಇಲ್ಲಿ ಬಂದಿಲ್ಲ, ನಿಮ್ಮನ್ನೆಲ್ಲ ಭೇಟಿ ಮಾಡ್ಲಿಕ್ಕೆ ಬಂದಿದ್ದೇನೆ, ನಿಮ್ಗೆ ಶುಭ ಹೇಳಲಿಕ್ಕೆ ಬಂದಿದ್ದೇನೆ.
ನನಗೆ ಭಾಷಣ ಮುಖ್ಯ ಅಲ್ಲ. ಮುಂದಿನ ದಿನದಲ್ಲಿ ಇವತ್ತು ಭಾರತ್ ಜೋಡೋ ಯುವ ಸಂಘಟನೆಗಳು ಪ್ರಾರಂಭ ಆಗ್ತಾ ಇದೆ. ಆ ಹಳ್ಳಿಯ ಯುವಕರುಗಳು, ನಿಮ್ಮ ವಾರ್ಡ್ ನಲ್ಲಿ, ನಿಮ್ಮ ಪಂಚಾಯತಿ ಮಟ್ಟದ ಯುವಕರು ಮುಂದಿನ ದಿನದಲ್ಲಿ ಅವರ ಪ್ರತಿಭೆಯನ್ನ ಹೊರಗಡೆ ತರಬೇಕು. ಇಂಥ ವೇದಿಕೆಯಲ್ಲಿ ಅವ್ರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋದು ನಿಮ್ಮ ಸರ್ಕಾರದ ಒಂದು ದೊಡ್ಡ ಚಿಂತನೆ ಆಗಿದೆ. ಆದ್ರಿಂದ ನೀವೆಲ್ಲರೂ ಕೂಡ ಭರವಸೆಯ ಭವಿಷ್ಯದ ಬಹಳ ಪ್ರಮುಖವಾದಂತಹ ಶಕ್ತಿ. ಇವತ್ತು ನೀವೆಲ್ಲ ಮುಂದಕ್ಕೆ ತಯಾರಾಗಬೇಕು. ಆ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ನೀವು ಕೂಡ ಈ ವೇದಿಕೆಯನ್ನು ತಾವೆಲ್ಲ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ ನಾನು ತಮಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಫ್ರೀಡಮ್ ಇಸ್ ದಿ ಪಲ್ಸ್, ಯೂತ್ ಇಸ್ ದಿ ಪವರ್. ಹಂಗೆ ನಿಮ್ಮ ಶಕ್ತಿ ಇದೆಯಲ್ಲ, ಒಂದು ದೊಡ್ಡ ಶಕ್ತಿ. ನಾನು ಕೂಡ ನಿಮ್ಮಂತ ಯುವಕ ವಯಸ್ಸಿನಿಂದ ಈ ದೇಗುಲಕ್ಕೆ ಬಂದು ಇಲ್ಲಿ ಬಂದು ಸೇವೆ ಮಾಡಿ ಈ ರಾಜ್ಯದ ಜನತೆಯ ಆಶೀರ್ವಾದದಿಂದ, ನಮ್ಮೆಲ್ಲ ಮುಖಂಡರ ಆಶೀರ್ವಾದದಿಂದ ಇಂಥ ಒಂದು ಅಭಿವೃದ್ಧಿಶೀಲ ರಾಜ್ಯವನ್ನಾಗಿ ಮಾಡಿ, ಅಭಿವೃದ್ಧಿಶೀಲ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ಇವತ್ತು ಒಂದು ದೊಡ್ಡ ಪ್ರಯತ್ನವನ್ನು ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ. ಆದ್ರಿಂದ ಇವತ್ತು ನಾನು ಹೆಚ್ಚಿಗೆ ನಿಮ್ಮಲ್ಲಿ ಹೇಳೋದೇನು ಇಲ್ಲ. ತಾವೆಲ್ಲ ಈ ಫ್ರೀಡಂ ಪಾರ್ಕ್ ನಲ್ಲಿ ಬಂದು ಈ ಫ್ರೀಡಂ ಹಬ್ಬದಲ್ಲಿ ಪಾಲ್ಗೊಂಡಿದ್ದೀರಿ. ಮುಂದಕ್ಕೆ ನಿಮ್ದೇ ಆದಂತಹ ಒಂದು ಕಾರ್ಯಕ್ರಮವನ್ನು ರೂಪಿಸೋಣ. ಇನ್ನ ಹೆಚ್ಚು ಜನರಿಗೆ ಅವಕಾಶವನ್ನು ಮಾಡಿಕೊಡೋಣ. ಮುಂದಕ್ಕೆ ನನ್ನ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಬಹಳ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮವನ್ನು ನಾವು ರೂಪಿಸಬೇಕಾಗ್ತದೆ. ಯಾರಿಗೂ ಯಾವ ತರದ್ದು ತೊಂದರೆ ಆಗದೆ ಎಲ್ಲರಿಗೂ ಕೂಡ ರಕ್ಷಣೆ ಕೊಟ್ಟು ಈ ದೇಗುಲ ನಿಮ್ಮ ದೇಗುಲ ಆಗ್ಬೇಕು. ಈ ಹಬ್ಬ ನಿಮ್ಮ ಹಬ್ಬ ಆಗ್ಬೇಕು. ನೀವೆಲ್ಲ ನಗನಗ್ತಾ ಇರ್ಬೇಕು. ಡಿ.ವಿ.ಜಿ. ಅವರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ನಗುವುದು ಸಹಜ ಧರ್ಮ, ನಗುಸುವುದು ಪರಧರ್ಮ, ನಗುತ್ತ ಕೇಳುದ ನಗುವುದು ಅತಿಶಯದ ಮರ್ಮ, ನಗಿಸಿ ನಗುತ್ತ ನಗುವ ನಗುತ್ತ ಬಾಳುವ ವರವ ಬೇಡಿಕೊಳ್ಳುವ ಮಂಕುತಿಮ್ಮ ಅಂತ ಹೇಳ್ದಂಗೆ ನೀವೆಲ್ಲ ನಗನಗ್ತಾ ಸಂತೋಷ ಆಗಿರ್ಬೇಕು. ಇವತ್ತು ನಮ್ಮ GBA ಎಲ್ಲ ಪ್ರಮುಖರು, ಪೊಲೀಸ್ನ ಅಧಿಕಾರಿಗಳು, ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಬಹಳ ಉತ್ತಮವಾಗಿ ನಡೀತಾ ಇದೆ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ಯಶಸ್ಸಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಆಗ್ಬೋದಾ? ಎಲ್ಲ ನಿಲ್ಲಿಸಿ ಆಶೀರ್ವಾದ ಈ ಸರ್ಕಾರಕ್ಕೆ, ಈ ರಾಜ್ಯಕ್ಕೆ ಮಾಡಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.